ಪಬ್ಲಿಕ್ ಮ್ಯೂಸಿಕ್ ಆರಂಭವಾಗಿ ಇಂದಿಗೆ 10 ವರ್ಷವಾಯಿತು. ದಶೋತ್ಸವ ಹೆಸರಲ್ಲಿ ಪಬ್ಲಿಕ್ ಮ್ಯೂಸಿಕ್ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ ಎಚ್ಆರ್ ರಂಗನಾಥ್, ರಿಯಲ್ ಸ್ಟಾರ್ ಉಪೇಂದ್ರ, ಲಹರಿ ಆಡಿಯೋ ಸಂಸ್ಥೆಯ ಮುಖ್ಯಸ್ಥರಾದ ಮನೋಹರ್ ನಾಯ್ಡು, ಆನಂದ್ ಆಡಿಯೋ ಮುಖ್ಯಸ್ಥರಾದ ಶ್ಯಾಮ್ ಛಾಬ್ರಿಯಾ, ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಸೇರಿದಂತೆ ಗಾಯಕ ಗಾಯಕಿಯರು ದಶೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟರು. ನಟ ಹಾಗೂ ಗಾಯಕ ನವೀನ್ ಸಜ್ಜು ಮ್ಯೂಸಿಕಲ್ ಬ್ಯಾಂಡ್ನಿಂದ ಸೊಗಸಾದ ಕನ್ನಡ ಹಾಡು ಹಾಗೂ ಬೇಬಿ ಶಾಲ್ಮಲಿಯ ಮುದಾದ ಧ್ವನಿ ದಶೋತ್ಸವದ ಮೆರುಗನ್ನ ಹೆಚ್ಚಿಸಿತು. ಶಾಲ್ಮಲಿ ಹಾಡಿಗೆ ಕಾರ್ಯಕ್ರಮದಲ್ಲಿದ್ದ ದಿಗ್ಗಜರೆಲ್ಲ ಮನಸೋತು ತಲೆದೂಗಿದ್ರು. ದಶೋತ್ಸವದ ಪ್ರಯುಕ್ತ 10 ವಿಶೇಷ ಲೈವ್ ಶೋಗಳು ಮೂಡಿ ಬಂದಿದ್ದು, ಪಬ್ಲಿಕ್ ಮ್ಯೂಸಿಕ್ನ 10 ವರ್ಷದ ಜರ್ನಿ ಬಗ್ಗೆ ಹಾಗೂ ಸ್ಯಾಂಡಲ್ವುಡ್ ಜೊತೆಗಿನ ಅವಿನಾಭಾವ ಸಂಬಂಧದ ಬಗ್ಗೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ ರಂಗನಾಥ್ ಸರ್ ಮಾತನಾಡಿದ್ರು. 10 ವರ್ಷದ ದಶೋತ್ಸವ ಕಾರ್ಯಕ್ರಮ ನಡೆಸ್ತಾ ಇರೋದಕ್ಕೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಆಶ್ಚರ್ಯ. ನಾನು 2-3 ದಿನದಿಂದ ಹೇಳ್ತಾ ಇದ್ದೀನಿ ಇದರ ಪ್ರೋಮೋಗಳಲ್ಲಿ ಎಲ್ಲ. ತಂತ್ರಜ್ಞಾನ ಸಂಗೀತ ಕ್ಷೇತ್ರವನ್ನು ಹೇಗೆ ಹೊಸ ಆಯಾಮಗಳಿಗೆ ಕರ್ಕೊಂಡು ಹೊರಟೋಗಿದೆ ಅಂತ. ಮ್ಯೂಸಿಕ್ಕನ್ನು ಮಾಡೋದರಲ್ಲಿ ಮತ್ತು ಮ್ಯೂಸಿಕ್ಕನ್ನು ಕೇಳುವ ರೀತಿ ಎರಡೂ ಬದಲಾಯಿಸ್ಬಿಟ್ಟಿದೆ. ಈಗ ಮೊದಲಿನ ಥರ ಮ್ಯೂಸಿಕ್ಕನ್ನು ಒಂದು ಒಂದು ಮ್ಯೂಸಿಕ್ ಚಾನಲ್ನಲ್ಲಿ ಅಥವಾ ಒಂದು ಸಂಗೀತ ಕಚೇರಿನಲ್ಲಿ ಅಥವಾ ಯಾವುದೋ ಗಣೇಶನ ಹಬ್ಬ ಬಂದಾಗ, ರಾಮನವಮಿ ಬಂದಾಗ ಕಚೇರಿಗೆ ಹೋಗಿ ಕೇಳಬೇಕು ಅನ್ನೋ ನಿಯಮ ಏನಿಲ್ಲ. ಈಗ ಕಂಡು ಕಡೆ ಕೂತ್ ಕಡೆ ಬೇಕಾದನ್ನು ಬೇಕಾದ ರೀತಿ ಆಯ್ಕೆಗಳನ್ನು ಮಾಡ್ಕೊಂಡು ಕೇಳೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎವ್ರಿಥಿಂಗ್ ಈಸ್ ಅವೈಲಬಲ್ ಆನ್ ಫಿಂಗರ್ ಟಿಪ್ಸ್. ಅಂಥ ಸಂದರ್ಭದಲ್ಲಿ ಪಬ್ಲಿಕ್ ಮ್ಯೂಸಿಕ್ಕು 10 ವರ್ಷ ಸರ್ವೈವ್ ಆಗಿ ಜನರನ್ನು ಉಳಿಸ್ಕೊಂಡು ಆ ಚಾನಲ್ಲು ತನ್ನ ಮೇಲೆ ತಾನು ನಿಂತ್ಕೊಂಡಿದೆ ಅಂತಂದರೆ ದಟ್ಸ್ ಅನ್ ಅಮೇಝಿಂಗ್ ಫೀಟ್ ಅಂತ ನನ್ನ ಪ್ರಕಾರದಲ್ಲಿ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಅದು ಅಷ್ಟು ಸುಲಭ ಅಲ್ಲ ಅದು.